ಹಾಗಾಗಿ ಇದು ಹಿಂದೂಸ್ತಾನ. ಈ ದೇಶದಲ್ಲಿ ದೇವರನ್ನ ಯಾವುದೋ ಲೋಕದಲ್ಲಿ ಇದ್ದಾನೆ ಅಂತಂದ್ಬಿಟ್ಟು ಹೇಳುವಂತಹ ಜನ, ಆರಾಧಿಸುವಂತಹ ಜನನೂ ಇದ್ದಾರೆ. ದೇವರನ್ನ ದೇವಸ್ಥಾನದಲ್ಲಿಟ್ಟು ಪೂಜೆ ಮಾಡಿ ಪೂಜೆ ಮಾಡುವಂತಹ ಜನನೂ ಇದ್ದಾರೆ. ಈ ದೇಶದಲ್ಲಿ ವ್ಯಕ್ತಿಯನ್ನೇ ದೇವರು ಅಂತಂದ್ಬಿಟ್ಟು ಪೂಜೆ ಮಾಡುವಂತಹ ಜನನೂ ಇದ್ದಾರೆ. ವ್ಯಕ್ತಿಯನ್ನ ದೇವರು ಅಂತ ನಮಗೆಲ್ಲ ಪೂಜೆ ಮಾಡ್ತಾರೆ, ಅವರವರ ನಂಬಿಕೆ. ವ್ಯಕ್ತಿಯನ್ನ ದೇವರು, ತ್ಯಾಗಿಗಳನ್ನ, ಯೋಗಿಗಳನ್ನ ದೇವರು ಅಂತ ಪೂಜೆ ಮಾಡುವಂತಹ ಸಂಪ್ರದಾಯ. ದೇವರು ಎಲ್ಲೋ ಒಂದು ಕಡೆ ಇದ್ದಾನೆ, ಅವನನ್ನು ನಾವು ಆರಾಧಿಸಬೇಕು ಅನ್ನುವಂತಹ ನಂಬಿಕೆ. ಮತ್ತೆ ಯಾವುದೋ ದೇವರು ದೇವಸ್ಥಾನದಲ್ಲಿ ಇದ್ದಾನೆ ಅನ್ನುವಂತಹ ನಂಬಿಕೆ, ದೇವರು ಸರ್ವಂತರ್ಯಾಮಿ ಅನ್ನುವಂತಹ ನಂಬಿಕೆ. ಮತ್ತು ಒಂದು ನಂಬಿಕೆ ಏನಪ್ಪಾ ಅಂತಂದ್ರೆ, ನಿಜವಾದ ನಂಬಿಕೆ ಸೂರ್ಯನೇ ದೇವರು, ಸೂರ್ಯ ಇರಲಿಲ್ಲ ಅಂದ್ರೆ ನಾವಿಲ್ಲ. ಗಾಳಿಯೇ ದೇವರು, ಗಾಳಿ ಇರಲಿಲ್ಲ ಅಂದ್ರೆ ನಾವಿಲ್ಲ. ನೀರೇ ದೇವರು, ನೀರಿರಲಿಲ್ಲ ಅಂದ್ರೆ ನಾವಿಲ್ಲ. ಭೂಮಿಯೇ ದೇವರು, ಭೂಮಿ ಇರಲಿಲ್ಲ ಅಂದ್ರೆ ನಾವಿಲ್ಲ ಅನ್ನುವಂತಹ ಬುಡಕಟ್ಟು ಸಂಸ್ಕೃತಿಯ ಸಂಪ್ರದಾಯಗಳು ಈ ದೇಶದಲ್ಲಿ ಇದ್ದಾವೆ. ಇವೆಲ್ಲವನ್ನೂ ಸತ್ಯ. ಇವನ್ನೆಲ್ಲ ಗೌರವಿಸುವಂತಹ ಮನುಷ್ಯನೇ ಭಾರತೀಯ. ಯಾವಾಗ ಸಮಸ್ಯೆ ಬರುತ್ತೆ ಅಂತಂದ್ರೆ, ನನ್ನ ಧರ್ಮನೇ ಶ್ರೇಷ್ಠ ಅಂತಂದ್ಬಿಟ್ಟು ನಾನು ಹೇಳ್ದೆ ಅಂತಂದಾಗ ಅದು ಸಮಸ್ಯೆ ಬರುತ್ತೆ. ನೀನ್ ಹೇಳು ನನ್ನ ಧರ್ಮ ಶ್ರೇಷ್ಠ ಅಂತ ನೀನ್ ಹೇಳು, ಆದ್ರೆ ಪರಧರ್ಮ ಕನಿಷ್ಠ ಅಂತ ಹೇಳಕ್ ಹೋಗ್ಬೇಡ. ಪರಧರ್ಮ ಕನಿಷ್ಠ ಅಂತಂದ್ಬಿಟ್ಟು ಹೇಳುವಂಥದ್ದಿರ್ಲಿ. ಮತ್ತೆ ಬಹಳ ಕಡೆಗೆ ಏನಪ್ಪಾ ಅಂತಂದ್ರೆ, ನಮ್ಮ ದೇಶದಲ್ಲಿ ಮಾನವೀಯತೆಯನ್ನ, ಮನುಷ್ಯತ್ವವನ್ನ ವಿರೋಧಿಸುವಂತಹ ಯಾವುದೇ ವಾದಗಳು ಸಂವಿಧಾನ ವಿರೋಧಿ ಮತ್ತು ಧರ್ಮ ವಿರೋಧಿ. ಸತ್ಯ. ಮನುಷ್ಯತ್ವವನ್ನ ಅಗೌರವಿಸುವಂತಹ, ವಿರೋಧಿಸುವಂತಹ. ಇಲ್ಲಿ ನಮ್ಮಲ್ಲಿ ಏನಾಗ್ಬಿಟ್ಟೈತೆ, ಭಾರತದಲ್ಲಿ ಒಂದು ಧರ್ಮ ಐತೆ, ಆ ಧರ್ಮ ನೀವೆಲ್ಲರೂ ಶೂದ್ರರು, ನಾವಷ್ಟೇ ಶ್ರೇಷ್ಠ ಅನ್ನುವಂತ ಒಂದು ವರ್ಗ. ಅದು ಎಷ್ಟು ಅಪಾಯಕಾರಿನೋ. ನಾವಷ್ಟೇ ಧರ್ಮವಂತರು, ನಮ್ಮ ಧರ್ಮದವರು ಅಲ್ಲದವರೆಲ್ಲರೂ ಕಪೀರರು ಅನ್ನುವಂಥದ್ದು ಅಷ್ಟೇ ಅಪಾಯಕಾರಿ. ಹೌದಿಲ್ಲ? ಇದು ಧಾರ್ಮಿಕ ಮುಖಂಡರಲ್ಲಿ ಇಂತಹ ಶೂದ್ರ ಮನಸ್ಥಿತಿಗಳನ್ನ, ನಮ್ಮದಲ್ಲದೆ ಇರುವಂತವ್ರನ್ನ ಅನ್ಯರನ್ನಾಗಿ ನೋಡುವಂತಹ ಭಾವನೆಗಳನ್ನ ತೊಡೆದಾಕೋ ತನಕನ ದೇಶದ ರಕ್ಷಣೆ ಸಾಧ್ಯ.